ಚಳಿ ಜಾಸ್ತಿ ಈಗ ಡೆವಲಪ್ಮೆಂಟ್ ಆಗಲ್ಲ, ಇವಾಗ ರೇಟ್ ಇರುತ್ತೆ ಚಳಿಗಾಲದಲ್ಲಿ. ಬೇಸಿಗೆಯಲ್ಲಿ ಫೋಟೋಸಿಂಥಸಿಸ್ ಸಿಕ್ಕಾಪಟ್ಟೆ ಆಗುತ್ತೆ, ಬಿಸಿಲಿನ ಜಳ ಸಿಕ್ಕಾಪಟ್ಟೆ, ನೀರು ನೀವು ಎಷ್ಟು ಕೊಟ್ಟು ಇನ್ಪುಟ್ ಎಷ್ಟು ಕೊಡ್ತೀರೋ ಔಟ್ಪುಟ್ ಅಷ್ಟು ಬಂದೇ ಬರುತ್ತೆ. ಆವಾಗ ರೇಟ್ ಸ್ವಲ್ಪ ಡೌನ್ ಆಗುತ್ತೆ, ಆವಾಗಲೇ ರೋಡಿಗೆ ಸುರಿಯೋದು ಅವೆಲ್ಲ ಮಾಡ್ತಾರೆ. ಇದರಲ್ಲಿ ಎಲ್ಲಿ ಜಾಗನೇ ಇಲ್ಲ, ಗ್ಯಾಪೇ ಇಲ್ಲ ನೋಡಿ. ಹೌದು, ಬೆರಳು ತೂರ್ಸೋಕೆ ಗ್ಯಾಪ್ ಇರಲ್ಲ, ಆ ಥರ ಐತೆ. ಇದರಲ್ಲಿ ಲಿಗ್ನಿನ್ ಅಂತ ಇರುತ್ತೆ, ಇದು ಕರಗೋದು ನಿಧಾನ. ಇದೇನಾಗುತ್ತೆ, ಇದು ಬೇಗ ಕರಗಿಬಿಡುತ್ತೆ, ಆ ಮಡಕೆ ಎಷ್ಟು ಬೇಕೋ ಅಷ್ಟು ಹೊರಗುತ್ತೆ. ಮಾಡ್ತೀನಿ, ಎಲ್ಲರೂ ಹೇಳ್ತಾರೆ ಸಂಪೂರ್ಣ ಸಾವಯವ, ಖಂಡಿತವಾಗಿ ನಾನಲ್ಲ. ಒಂದು 20%, 25-30% ಕೆಮಿಕಲ್ಸ್ ಯೂಸ್ ಮಾಡ್ತೀನಿ. ನಾನು ಸಂಪೂರ್ಣ ಸಾವಯವ ಅಂದರೆ ಹೇಳ್ಬೇಕಂದ್ರೆ ಅದು ಆತ್ಮವಂಚನೆ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಯಾರಿಗೂ ಹೇಳಲ್ಲ. ಇಲ್ಲಿ ಡೆಸ್ಟು ಅದು ಇದು ಸೇರಿಕೊಂಡು ಇಲ್ಲೊಂದು ವೈರಸ್ ಉತ್ಪತ್ತಿ ಆಗುತ್ತೆ. ಇಲ್ಲಿ ಅದನ್ನೇ ಇದು ಅಂತಾರೆ, ಅದು ಎಲೆಚುಕ್ಕೆ ರೋಗ ಅಂತಾರೆ. ಭೂಮಿಯಲ್ಲಿ ಹುಟ್ಟಿ ಭೂಮಿಯಲ್ಲಿ ಕರಗುವಂಥ ಪದಾರ್ಥಗಳನ್ನ ಸಾವಯವ ಅಂತ ಕರೀತಾರೆ. ಸಾವಯವ, ಸಾಯ್ತಾ ಇರೋದು ಬದುಕ್ತಾ ಇರೋದು. ಇದು ತುಂಬ ಬಾಳೆಹಣ್ಣು ಮತ್ತು ಬೆಲ್ಲ ತುಂಬಿಸಿ 25 ದಿವಸ ಕೊಳೆಸಿರೋದ್ರಿಂದ 21 ತಿಂಗಳು ಅಂತ ಇಟ್ಕೊಳ್ಳಿ. ಕೊಳೆಸಿರೋದ್ರಿಂದ ಈ ಜಲ ತಯಾರಾಗಿದೆ. ಇದನ್ನು ವೆಂಚುರಿ ಮೂಲಕ ನೀರಿನ ಜೊತೆಯಲ್ಲಿ ಕೊಡ್ತೀನಿ. ಇದು ಗ್ರೋತ್ ಪ್ರಮೋಟರ್ ಆಗಿ ಎಲ್ಲ ಪೋಷಕಾಂಶಗಳು ಅಂದರೆ ಎನ್ಸೈಮ್ಸ್ ಅಂತ ಕರೀತಾರೆ ಎಲ್ಲ ಇರ್ತವೆ. ಉದ್ದೇಶ ನಂದೇನು ಅಂದರೆ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಬೆಳೆಸ್ಬೇಕು ಅನ್ನೋ ಉದ್ದೇಶನೇ ಹೊರತು ನನಗೆ ಕಮರ್ಷಿಯಲಾಗಿ ನಾನು ಮಾಡಿಲ್ಲ. ಯಾವುದೇ ಅಷ್ಟೇ ಕಮರ್ಷಿಯಲಾಗಿ ತಗೊಳ್ಳೋದೇ ಇಲ್ಲ. ಗಿಡ ಮರ ಬಳ್ಳಿ ನಮ್ಮ ಮನೆ ಹತ್ರ ಅಷ್ಟೇ, ನಾನು ಸ್ನಾನ ಮಾಡಬೇಕಾದ್ರೂ ಬಚ್ಚಲಾಗಿಂದ ನಿಂತ್ಕೊಂಡ್ರು ಗಿಡಗಳು ಕಾಣಿಸ್ಬೇಕು. ಇದು ಸುಗಂಧರಾಜ ಅಂತ ಹೇಳ್ಬಿಟ್ಟು IHRದು ತಳಿ. ಇದು ಅರ್ಕ ಪ್ರಜ್ವಲ್ ಅಂತೇಳಿ ನಮ್ಮ IHR ಹೆಸರುಘಟ್ಟದವ್ರದ ಒಂದು ಸಂಶೋಧನಾ ಫಲವಾಗಿ ಇದು ರೈತರಿಗೆ ಸಿಕ್ಕಿದೆ. ಒಳ್ಳೆ ಇಳುವರಿ ಬರುತ್ತೆ. ಈಗ ನಾನು ಹೊಸದಾಗಿ ನಾಟಿ ಮಾಡಿರೋದು, 3 ತಿಂಗಳಾಯಿತು ನಾಟಿ ಮಾಡಿ. ಈಗ ಇಳುವರಿ ಕೂಡ ಈಗ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು 2 ತಿಂಗಳು 3 ತಿಂಗಳು ಕಳೆದ್ರೆ ಇದರಲ್ಲಿ ಕನಿಷ್ಠ 100-150 kg 100 kg ಮೇಲೆ ಹೋಗ್ಬರುತ್ತೆ 2-3 ತಿಂಗಳು ಕಳೆದ ಮೇಲೆ. ಇವಾಗ ಸದ್ಯಕ್ಕೆ ಈಗ ಸ್ಟಾರ್ಟ್ ಆಗಿದೆ 2 ತಿಂಗಳಾದಮೇಲೆ. IHR ಇದು ತಳಿ ಅರ್ಕ ಪ್ರಜ್ವಲ್ ಅಂತೇಳಿ. ಇದು ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ? ಮತ್ತೆ ಅದ್ರ ಬಗ್ಗೆ ಒಂದು 1.25 ಎಕರೆ ಇದೆ. ಇದು 1.25 ಎಕರೆ, 1.25 ಎಕರೆ ಇರಬಹುದು. ಈ ಸುಗಂಧರಾಜದಲ್ಲಿ ನಿಮಗೆ ಒಂದು ಇಳುವರಿ ಮತ್ತೆ ಅದ್ರದ್ದು ಒಂದು ರೇಟು, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಕೊಡ್ಬೋದು ಸರ್. ಇದ್ರ ವಿಶೇಷತೆ ಏನು ಅಂದರೆ, ಈ 365 ದಿವಸದಲ್ಲಿ 200 ರೂಪಾಯಿ ಮೇಲ್ಪಟ್ಟು ರೇಟ್ ಸಿಗಬೇಕು ಅಂದರೆ ಕನಿಷ್ಠ 50 ದಿವಸ ಮಾತ್ರ ಸಿಗುತ್ತೆ ವರ್ಷದಲ್ಲಿ. ಯಾವಾಗ ಸಿಗುತ್ತೆ ಅಂತ ಹಬ್ಬ ಹರಿದಿನಗಳು, ವಿಶೇಷವಾದ ದಿನಗಳಲ್ಲಿ ಇದ್ರ ಬೆಲೆ ಜಾಸ್ತಿ. ಅಂದರೆ 200 ರೂಪಾಯಿ ರೇಟ್ ಒಂದು 50 ದಿವಸ ಸಿಗ್ಬೋದು, 100 ರೂಪಾಯಿ ರೇಟು ಒಂದು 100 ದಿವಸ ಸಿಗ್ಬೋದು, 20 ರೂಪಾಯಿ ರೇಟು ಒಂದು 100 ದಿವಸ ಸಿಗ್ಬೋದು. ಮಿಕ್ಕಿದ ಒಂದು 40-50 ದಿವಸ ಬಿಸಾಕುವಂಥ ಕ್ರಿಯೆನೂ ನಡೆಯುತ್ತೆ. ರೋಡಿಗೆ ಸುರಿಯೋದು ಅಲ್ಲಿ ಇಲ್ಲಿ ಮಾಡ್ತಾರೆ. ಯಾಕಂದರೆ ಪ್ರೊಡಕ್ಷನ್ ಓವರ್ ಆದಾಗ ಇದಾಗುತ್ತೆ ಅಂದರೆ ಪಂಚಭೂತಗಳು ಯಾವ ಥರ ಸ್ಪಂದಿಸ್ತವೆ ರೈತನಿಗೆ, ಅದರ ಮೇಲೆ ನಿಂತಿರುತ್ತೆ ಇಳುವರಿ. ಚಳಿ ಜಾಸ್ತಿ ಈಗ ಡೆವಲಪ್ಮೆಂಟ್ ಆಗಲ್ಲ, ಇವಾಗ ರೇಟ್ ಇರುತ್ತೆ ಚಳಿಗಾಲದಲ್ಲಿ. ಬೇಸಿಗೆಯಲ್ಲಿ ಫೋಟೋಸಿಂಥಸಿಸ್ ಸಿಕ್ಕಾಪಟ್ಟೆ ಆಗುತ್ತೆ, ಬಿಸಿಲಿನ ಜಳ ಸಿಕ್ಕಾಪಟ್ಟೆ, ನೀರು ನೀವು ಎಷ್ಟು ಕೊಟ್ಟು ಇನ್ಪುಟ್ ಎಷ್ಟು ಕೊಡ್ತೀರೋ ಔಟ್ಪುಟ್ ಅಷ್ಟು ಬಂದೇ ಬರುತ್ತೆ. ಆವಾಗ ರೇಟ್ ಸ್ವಲ್ಪ ಡೌನ್ ಆಗುತ್ತೆ, ಆವಾಗಲೇ ರೋಡಿಗೆ ಸುರಿಯೋದು ಅವೆಲ್ಲ ಮಾಡ್ತಾರೆ. ಒಂದು 50-60 ದಿವಸ ಬರುತ್ತೆ ವರ್ಷದಲ್ಲಿ. ಒಳ್ಳೆ ರೇಟು 50-60 ದಿವಸ ಬಂದು 50-60 ದಿವಸ ಇದು ಬಿಸಾಕುವಂಥದ್ದು ಬರುತ್ತೆ. 200-300 ರೂಪಾಯಿ ರೇಟ್ ಸಿಕ್ಕಿದಾಗ ಜನ ಇಷ್ಟಪಡ್ತಾರೆ. ಕಡಿಮೆ ಅದು ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಒಂದು ಅವರೇಜ್ ರೈತರಿಗೆ ಇದು ವರ್ಷ ಪೂರ್ತಿ ಎಷ್ಟು ಹಣ ಸಿಗುತ್ತೆ ಇದರಲ್ಲಿ? ಸರ್ ಕನಿಷ್ಠ ನಾನು ಕೇಳಿದೆ, 1 ಎಕರೆಗೆ ಹಾಕಿದ್ರೆ ಅವ್ನ ಖರ್ಚು ವೆಚ್ಚ ಎಲ್ಲ ತೆಗೆದು ಒಂದು 30-40 ಸಾವಿರ ರೂಪಾಯಿಗೆ ಏನು ಮೋಸ ಇಲ್ಲ. ಪ್ರತಿ ತಿಂಗಳು ಆವ್ರೇಜ್ 30,000-40,000 ರೂಪಾಯಿ ಕಾಸು ಹಾಕ್ತೇವೆ. ಜಾಸ್ತಿ ವೆಚ್ಚಗಳೆಲ್ಲ ತೆಗೆದ್ರೆ ಕೆಲಸ ಜಾಸ್ತಿ ಕೇಳುತ್ತಾ? ಹೌದು, ಮಾಡಬೇಕು. ವಿತೌಟ್ ಎಫರ್ಟ್ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇದರಲ್ಲಿ. ಇದು ನಿಮ್ಮ ಇನ್ನೊಂದು ಪ್ಲಾಟ್ ಅಲ್ವಾ? ಹೌದು ಸರ್, ಇನ್ನೊಂದು ತೋಟ. ಇದು ಇನ್ನೊಂದು ತೋಟ. ಸೊ ಇಲ್ಲಿ ಯಾವ್ಯಾವ ಮುಖ್ಯ ಬೆಳೆಗಳಿದಾವೆ, ಉಪ ಬೆಳೆಗಳು ಯಾವ್ಯಾವ ಇದಾವೆ, ಹೇಗೆ ಸರ್? ಇಲ್ಲಿ ಅಡಿಕೆ, ತೆಂಗು, ಬಾಳೆ ಎಲ್ಲ ಮುಖ್ಯವಾಗಿ ಬೆಳಿತೀವಿ. ಅದ್ರ ಜೊತೆ ಒಳಗೆ ಒಂದು 100 ಗಿಡ ಹಲಸಿದೆ ನಂದು. ಬಾರ್ಡರ್ಗಳಿಗೆಲ್ಲ ಮಾವು ಹಾಕಿದ್ದೀನಿ. ಇದು ಮಲ್ಲಿಕಾ ಅಂತೇಳಿ ಮಾವಿನ ಸಸಿ. ಇದನ್ನು ನೀವು ಮಾರ್ಕೆಟಿಗೆ ಕೊಡ್ತೀರಾ ಹೇಗೆ? ಹಲಸು, ಮಾವು ಹೀಗೆಲ್ಲ? ಹಲಸು, ಮಾವು ಅವೆಲ್ಲ 90% ಇಲ್ಲೇ ಪಶು ಪಕ್ಷಿ ಪ್ರಾಣಿಗಳಿಗೆ ಬಿಟ್ಬಿಡ್ತೀನಿ. ಕಾರಣ ಏನು ಅಂದರೆ, ನನ್ನ ಜೀವನ ನಿರ್ವಹಣೆಗೋಸ್ಕರ ಇವೆಲ್ಲ ಮುಖ್ಯವಾದ ಬೆಳೆಗಳನ್ನ ಇಟ್ಕೊಂಡಿದ್ದೀನಿ. ಅದನ್ನು ಮಾರಿಬಿಟ್ಟು ಅದರ ಬರೋ ಆದಾಯದಿಂದ ನನ್ನ ಜೀವನ ನಿರ್ವಹಣೆ ಮಾಡ್ಕೊತೀನಿ. ಈ ಉಪ ಉತ್ಪನ್ನಗಳಿಗೆಲ್ಲ ನಾನು ಕಾರಣ ಏನು ಅಂದರೆ, ಇವತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಇರೋದ್ರಿಂದ ಇವಾಗ ನಮ್ಮ ಮನುಷ್ಯನಿಗೆ ಏನಾದರೂ ಬರ ಬಂತು, ಆಹಾರ ಸಿಕ್ಕಲಿಲ್ಲ ಅಂದರೆ ಆಡಳಿತ ಸರ್ಕಾರದ ಮೇಲೆ ಮುಗಿ ಬೀಳ್ತಾರೆ ಎಲ್ಲ ಹೋಗ್ಬಿಟ್ಟು ಅಲ್ವಾ. ಅವು ಯಾವ್ರ ಮೇಲೂ ಮುಗಿ ಬೀಳಲ್ಲ. ಪಶು ಪಕ್ಷಿ ಪ್ರಾಣಿಗಳು ಅವು ಪಾಪ ಅವು ಜೀವನ ಕಷ್ಟ. ಹಾಗಾಗಿ ನಾನು ಈ ಮಾವು, ಈ ಹಲಸು, ತಿರ್ಗಿ ಬಾರ್ಡ್ರ್ನಲ್ಲಿರ್ತಕ್ಕಂಥ ಬಾಳೆ ಅವೆಲ್ಲ ಒಂದಷ್ಟು ಬಿಟ್ಬಿಡ್ತೀನಿ. 5-10% ಪ್ರಾಣಿಗಳಿಗೆ ಬಿಡ್ತೀನಿ. ಉದ್ದೇಶ ನೋಡಿರಿ, ಹೋದ ವರ್ಷ ತಿಂದು ಮಿಕ್ಕೋಗಿರೋ ಇವೆಲ್ಲ ಇಲ್ಲಿ ಬಿದ್ದಾವೆ ನೋಡಿರಿ. ಇದೆಲ್ಲ ಅದೇ
ಹಣ್ಣಾಗಿ ಬಿದ್ದಿರೋದು ಇಲ್ಲಿ ಬಿದ್ದು ಅವು ಮುಕ್ಕಾಲು ಭಾಗ ಕಾಲು ಭಾಗ ಅರ್ಧ ಭಾಗ ತಿಂತವೆ, ಮಿಕ್ಕಿದ್ದೆಲ್ಲ ನೋಡಿರಿ ಇಲ್ಲೇ ರೀಸೈಕಲ್ ಆಗಬೇಕಿದು, ಇದೆಲ್ಲ ಇಲ್ಲೇ. ಹೌದು, ಇದು ನಿಮ್ಮ ಇದು ರೈತರ ಬಗ್ಗೆ ಹೇಳ್ತೀನಿ ನಾನು. ಇದು ಒಂದು ಹಣ್ಣು ಇದು ನೆಲಕ್ಕೆ ಬಿತ್ತು ಅಂದರೆ ಇಲ್ಲಿ ಮಣ್ಣಿನ ಫಲವತ್ತತೆ ಎಷ್ಟಾಗುತ್ತೆ ಅಂದರೆ 10 ಹಣ್ಣು ಹುಟ್ಟಬೋದು ಇದರಲ್ಲಿ. ಫಲವತ್ತತೆಯಲ್ಲಿ ಮೈಕ್ರೋಬ್ಸ್ಗೆಲ್ಲ ಒಳ್ಳೆ ಊಟ ಸಿಗ್ತೈತೆ ಇವೆಲ್ಲನೂ. ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಇದೆ, ಈ ಕಾರ್ಬನ್ ಈ ಥರ ಆಗುತ್ತಲ್ಲ, ಇದೇ ಆರ್ಗ್ಯಾನಿಕ್ ಕಾರ್ಬನ್ನು. ನೋಡಿ ಅದು ಬಿದ್ದಿರೋ ಜಾಗದಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇದು ಒಣಭೂಮಿ ನೋಡಿರಿ, ಒಣಭೂಮಿ ಇದು. ಅದು ಇಲ್ಲಿ ಮಾತ್ರ ಹಂಗಾಗಿದೆ ಅಂದರೆ ನೀವೇ ಇದನ್ನ ಮಾಡ್ಕೋಬೋದು, ನೀವೇ ವಿಜ್ಞಾನಿಗಳಾಗ್ಬೋದು. ಈ ಥರ ಯಾಕೆ ಆಯಿತು ಅಂತ ನೀವೇ ಪ್ರಶ್ನೆ ಹಾಕ್ಕೊಳ್ರಿ, ನಿಮಗೆ ಉತ್ತರ ಖಂಡಿತವಾಗಿ ಸಿಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇದು ಬಿದ್ದಿರೋ ಜಾಗದಲ್ಲಿ ನೋಡಿರಿ, ನೀವೇ ವಿಜ್ಞಾನಿಗಳು, ಬೇರೆ ಯಾರು ಇಲ್ಲ, ರೈತರೇ ವಿಜ್ಞಾನಿಗಳು. ಇದಕ್ಕೇನು ಬೇರೆ ಏನು ಉಪಕರಣಗಳೇನೂ ಬೇಡ ಅಲ್ವಾ? ಇಷ್ಟು ತಿಳ್ಕೊಂಡ್ರೆ ಸಾಕು ರೈತರು. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ಇಂತಿಷ್ಟಿಟ್ರೆ ಹೌದು ಸರ್, ಇದೆಲ್ಲ ಅದು ನಮಗೆ ಮತ್ತೆ ವಾಪಸ್ ಬರುತ್ತೆ. ಇದು ಇಲ್ಲೊಂದು ಹಣ್ಣು, ಇಲ್ಲೊಂದು ಹಣ್ಣು, ಇಲ್ಲೊಂದು ಹಣ್ಣು, ಇಲ್ಲೊಂದು ಹಣ್ಣು, ಈ ಹಣ್ಣು ಬಿದ್ದಿರೋ ಜಾಗಗಳೇ ಇದು. ನೀವೇ ನೋಡಿಬಿಡ್ಬೋದು ಪ್ರತ್ಯಕ್ಷವಾಗಿ. ಹೌದು, ಇದನ್ನೇ ಎಜುಕೇಷನ್ ಅಂತ ಹೇಳೋದು. ನಾನು ಸುಮಾರು ಜನಕ್ಕೆ ಕೇಳ್ತೀನಿ, 4 ಗೋಡೆ ಮಧ್ಯೆ ರಿಸರ್ಚ್ ಮಾಡೋದ್ರಿಂತ ವಿಜ್ಞಾನಿಗಳು ಈ ಥರ ರೈತರಿಗೆ ತೋರಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಅವ್ರಿಗೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಅನುಕೂಲ ಆಗುತ್ತೆ. ಇದು ನಿಮ್ಮ ಅಡಿಕೆ ತೋಟ? ಹೌದು ಸರ್. ಎಷ್ಟು ವರ್ಷದ ತೋಟ ಮತ್ತು ಹೇಗೆ ಒಂದು ನಿರ್ವಹಣೆ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು ಸರ್? ಸರ್ ಇದು ಒಂದು 30 ವರ್ಷದ ತೋಟ ಇದು. 30 ವರ್ಷದ್ದು? 30-35 ವರ್ಷ ಆಗಿರಬಹುದು. ಹಾಂ. ಇನ್ನು ಏನು ಇಷ್ಟೊಂದು ಅಂಕಿಅಂಶಗಳು ನಾನು ಕಲೆ ಆಗ್ತಾ ಇರಲಿಲ್ಲ, ಅವಾಗ ಹಾಕಿದ್ವಿ. ಇಲ್ಲಿ ನೀರಿನ ಸಮಸ್ಯೆ ಬಹಳ ದೊಡ್ಡದು, ಬೃಹದಾಕಾರವಾಗಿ ನಡೆದುಬಿಡ್ತು ಸಮಸ್ಯೆ ಇಲ್ಲಿ. ನಮಗೆ ಬರಗಾಲ ಜಾಸ್ತಿ, ನಮ್ಮ ಈ ಬಯಲುಸೀಮೆ ಬರಗಾಲ ನಾಡಿದು. ಹಂಗಾಗಿಬಿಟ್ಟು ನನ್ನ ಬೋರ್ವೆಲ್ನ ಕೊರ್ಸಿ 54 ಬೋರ್ವೆಲ್ ಹೊಡಿಸಿದ್ದು ನಾನು ಈಗ್ಗೆ. 81 ನಾನು ಕಾಲೇಜ್ ಬಿಟ್ಟು ಬಂದಾಗಿಂದ 81ನೇ ಇಸ್ವಿಯಿಂದ 2022ರವರೆಗೂ 2022ರಿಂದ ಈಚೆಗೆ ಸುಭಿಕ್ಷವಾಗಿದೆ. ಇವತ್ತು 1400 ಅಡಿ ಇದ್ದಿದ್ದು ಇವತ್ತು 200 ಅಡಿಗೆ ಬಂದಿದೆ ಅಂತರ್ಜಲ. ನೋಡಿರಿ ನಂದು ಇಲ್ಲಿ ಈ ಥರ ಯಾವುದೇ ಕಡ್ಡಿ ಬೀಳೆ ನಾನು ಆಚೆ ಹಾಕಲ್ಲ, ಇಲ್ಲೆಲ್ಲ ರೀಸೈಕಲ್ ಆಗುತ್ತೆ. ನೋಡಿ ಇದೆಲ್ಲ ಇದೆ, ಇಲ್ಲೇ ಗೊಬ್ಬರ ಆಗ್ತೈತಿ, ಇದು ಇಲ್ಲೇ ರೀಸೈಕಲ್ಲು. ಇಲ್ಲೂ ಕೂಡ ನಾನು ನೋಡ್ತಾ ಇದ್ದೆ, ಎಲ್ಲ ಗರಿಗಳು, ಮರದ ಎಲೆಗಳು ಎಲ್ಲ ಇಲ್ಲೇ ಇದ್ದಾವೆ. ಏನಪ್ಪ ಸಿಂಪಲ್ ಲಾಜಿಕ್ಕು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ನಿಮ್ಮ ಪ್ರಕಾರ ಏನೂ ಇಲ್ಲ. ನಿಮ್ಮ ಪ್ರಕಾರ ಈ ಎಲೆ ಬಿದ್ದಿರುವಂಥದ್ದಾಗಲಿ, ಈ ಸೋಗೆ ಬಿದ್ದಿರುವಂಥದ್ದು, ಈ ಮಡ್ಲು ಬಿದ್ದಿರೋದು ಯಾವುದು ಈ ತೆಂಗಿಂದು, ಇದೆಲ್ಲ ಒಂದು ಕರಗೋದಕ್ಕೆ ನಿಮ್ಮ ಪ್ರಕಾರ ಒಂದು ಅಂದಾಜಲ್ಲಿ ಎಷ್ಟು ಟೈಮ್ ತಗೊಬೋದು ಅನ್ಸುತ್ತೆ ಸರ್? ಜನರಲ್ಲಾಗಿ ಹೇಳ್ತೀನಿ, ಈ ಪೌಡ್ರ್ ಮಾಡೋ ಮಿಷನ್ ಬಂದೈತಿ ಈಗ. ಇಂಥವೆಲ್ಲ ಮಾಡಿಬಿಟ್ಟು ಪವರ್ದು ಟ್ರ್ಯಾಕ್ಟರ್ಗೆ ಅಳವಡಿಸುವಂಥ ಯಂತ್ರೋಪಕರಣಗಳು ಬಂದು ಇದನ್ನೆಲ್ಲ ಪೌಡ್ರ್ ಮಾಡಿಬಿಡ್ತವೆ. ಬಿದ್ದಿರೋ ಪೌಡ್ರ್ ಮಾಡಿಬಿಟ್ಟು ಭೂಮಿಗೆ ಹಾಕ್ಬೋದು. ನಾನು ಸ್ವಲ್ಪ ಈ ಪರಿಸರದ ಬಗ್ಗೆ ಕಾಳಜಿ ಇರೋದ್ರಿಂದ ಅದಕ್ಕೂ ಡೀಸೆಲ್ ಉಪಯೋಗಿಸ್ಬೇಕು. ಒಂದು ಎರಡನೇದಾಗಿ ಏನಾಗುತ್ತೆ, ಅದು ಹಂಗೆ ಹಾಕಿದ್ರೆ 1-2 ತಿಂಗಳೊಳಗೆ ಅದು ಗೊಬ್ಬರ ಆಗಿ ಮಾರ್ಪಟ್ಟು ಗಿಡಗಳಿಗೆ ಸಿಗ್ಬೋದು. ಹಿಂಗೆ ಕೊಟ್ಟು 1 ವರ್ಷ ಆಗ್ಬೋದು. ಏನು ಸ್ವಲ್ಪ ತಾಳ್ಮೆ ಇರಬೇಕು ರೈತನಿಗೆ, ಅದಕ್ಕೆ ಇನ್ವೆಸ್ಟ್ಮೆಂಟು. ಇನ್ನೊಂದು ರೈತರು ಅಂಥವಕ್ಕೆಲ್ಲ ಬಂಡವಾಳ ಹಾಕಬೇಕು ಅಂದ್ರೆ ಕಷ್ಟದ ಕೆಲಸ. ಯಾಕಂದರೆ ಒಂದು ಲೆಕ್ಕದಲ್ಲಿ ನಿಯಮಿತವಾಗಿ ನಿಮಗೆ ಗೊಬ್ಬರ ಸಿಗ್ತಾ ಇರುತ್ತೆ ಅನ್ಸುತ್ತೆ ಇದರಲ್ಲಿ. ಯಾಕಂದರೆ ಬರೀ ಹೌದು ವ್ಯಾಲ್ಯೂ ಇದ್ದಂಗೆ ಒಂದೇ ಸರ್ತಿ ಕೊಡೋಕ್ಕಿಂತಲೂ ಹಂತವಾಗಿ ಇದು ಉಪಯೋಗ ಆಗ್ತಾ ಇರ್ತೈತೆ. ಅದು ಏನಾಗುತ್ತೆ, ಪಂಚಭೂತಗಳು ಯಾವ ಥರ ಸ್ಪಂದಿಸ್ತವೆ ಅಷ್ಟು ಬೇಗ ಡಿಕಂಪೋಸ್ ಆಗ್ತಾ ಇರ್ತೈತೆ. ಇದು ಹರಿತಿರೋ ಎಲೆಗಳೆಲ್ಲ ಬೇಗ ಕರಗ್ತವೆ. ಹರಿತಿರೋವಂಥ ಎಲೆ ಇದು ಹರಿತಿವಾಗಿಲ್ಲ, ಒಣಗೋಗಿದೆ. ಇದು ಬೇಗ ಕರಗುತ್ತೆ. ಇದರಲ್ಲಿ ಲಿಗ್ನಿನ್ ಅಂತ ಒಂದು ಅಂಶ ಇರುತ್ತೆ. ಇದರಲ್ಲಿ ಲಿಗ್ನಿನ್ ಅಂತ ಇರುತ್ತೆ. ಇದು ಕರಗೋದು ನಿಧಾನ. ಇದೇನಾಗುತ್ತೆ, ಇದು ಬೇಗ ಕರಗಿಬಿಡುತ್ತೆ. ಆ ಮಡಕೆ ಎಷ್ಟು ಬೇಕೋ ಅಷ್ಟು ಕರಗುತ್ತೆ ಒಂದು ಟೈಮ್ನಾಗೆ. ಮಿಕ್ಕಿದ್ದಾದ್ಮೇಲೆ ಈ ಕಡ್ಡಿ ಇದು ಕರಗುತ್ತೆ. ಇದು ಕರಗಿದ್ದಾದ್ಮೇಲೆ ಇದು ಕರಗುತ್ತೆ. ಅಲ್ಲಿ ಹಂತವಾಗಿ ನಾವು ಆಹಾರ ಸಪ್ಲೈ ಮಾಡ್ದಂಗೆ ಆಗುತ್ತೆ. ನೇಚರು ತನಗೆ ಎಷ್ಟು ಬೇಕೋ ಅಷ್ಟು ಒಳ್ಳೆಯದು ಕೆಟ್ಟದ್ದು ಎಲ್ಲ ಅದ್ರ ಪಾಡ್ಗೆ ಅದು ಮಾಡ್ಕೊಳ್ಳುತ್ತೆ. ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡ್ದಂಗೆ ನಾವು ನಡ್ಕೊಬೇಕಷ್ಟೆ. ಅದೇನು ನಮ್ಮನ್ನು ಕೇಳೋದೇನು ಬೇಕಾಗಿಲ್ಲ. ಹೌದು, ನಾವು ಇವತ್ತೇನು ಮಾಡಿದ್ವಿ, ಈ ಸೃಷ್ಟಿಗೆ ವಿರುದ್ಧವಾಗಿ ನಡೆಯೋದು ಬಿಟ್ಬಿಡ್ಬೇಕು. ಇದು 10 ಅಡಿ ಇದೆ ದಾಯ, ಅಲ್ಲಿಂದ ಇಲ್ಲಿಗೆ 10 ಅಡಿ, ಸಾಲಿನಿಂದ ಸಾಲಿಗೂ ಗಿಡದಿಂದ ಗಿಡಕ್ಕೂ 10 ಅಡಿ ಇಟ್ಟಿದ್ದೀನಿ. ಕಾರಣ ಏನು ಅಂದರೆ ಇದನ್ನು ನಾನೇ ಒಂದು 10 ಅಡಿ ಬಿಟ್ಟರೆ ಇಳುವರಿ ಎಷ್ಟಾಗುತ್ತೆ, 8 ಅಡಿ ಕೊಟ್ಟರೆ ಏನಾರೆ ಇಳುವರಿ ಬರುತ್ತೆ ಪ್ರಾಯೋಗಿಕವಾಗಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಿಕ್ಕಾಪಟ್ಟೆ ಹುಲ್ಲು ಬೆಳೆದ ನಮ್ಮದು ತಗ್ಗು ಜಮೀನು ಇಲ್ಲಿ. ಹಾಗಾಗಿ ಗಿಡಗಳ ಸಂಖ್ಯೆ, ಇದು ಹುಲ್ಲು ಕಳೆ ಸ್ವಲ್ಪ ಜಾಸ್ತಿ ಆಗ್ತದೆ. ಮೈಕ್ರೋಟ್ಯೂಬ್ ಬೇಕಿದ್ದೆ ಇದಕ್ಕೆ. ಮೈಕ್ರೋಟ್ಯೂಬ್ ಇಲಿಗಳು ತಿಂದು ಅವನ್ನ ಹಾಳು ಮಾಡೋವಂಥ ಒಂದು ಪರಿಸ್ಥಿತಿಗೆ ಬಂತು. ಹಾಗಾಗಿ ಇವಾಗ ಸ್ಪ್ರಿಂಕ್ಲರ್ ಅಳವಡಿಸಿದ್ದೀನಿ.
ಸ್ಪ್ರಿಂಕ್ಲರ್ ಅಳವಡಿಸಿರೋದ್ರಿಂದ ಏನು ಅನುಕೂಲಗಳು ಅಂದರೆ ಎಂಟೈರ್ ಜಮೀನಲ್ಲಿ ನೀರು ಬಿಡುತ್ತೆ ಒಂದು. ಎರಡನೇದಾಗಿ ಭೂಮಿಯನ್ನ ಮೇಲ್ಪದ್ರ ಯಾವಾಗೂ ತೇವಾಂಶದಿಂದ ಕೊಡ್ತೀವಿ. 2 ದಿವಸಕ್ಕೂ 3 ದಿವಸಕ್ಕೂ ಒಂದು ಸ್ಪ್ರಿಂಕ್ಲಿಂಗ್ ಕೊಡ್ತಾ ಇರ್ತೀವಿ. ಇದರಲ್ಲಿ ಬಾಳೆ ಬೆಳೀತಾ ಇದ್ದೆ ಮೊದಲು, ನಾನು ಇದರಲ್ಲೇ ಬಾಳೆ ಬೆಳೀತಾ ಇದ್ದೆ. ಅದು 5-6 ವರ್ಷ ಹೋದ್ಮೇಲೆ ನೀವು ನೋಡ್ಬೋದು ಇದನ್ನು ಬಾಳೆನೇ ಇದು ಒಂದು ಅಷ್ಟೇ ಇರೋದು. ಇನ್ನೆಲ್ಲ ತೆಗೆದುಬಿಟ್ಟೆ. ಕಾರಣ ಏನು ಅಂದರೆ ಅದು ಗೆಡ್ಡೆ ಮೇಲಕ್ಕೆ ತೇಲ್ ಬಂದುಬಿಡ್ತು. ತೇಲ್ ಬಂದುಬಿಟ್ಟು ಏನಾಯಿತು, ಬಿದ್ದೋಗೋಕ್ಕೆ ಶುರುವಾಯಿತು. ಅದಕ್ಕೆ ನಾನು ಈಗ ಹೊಸ್ದಾಗಿ ಬಾಳೆ ನೆಡ್ತಾ ಇದ್ದೀನಿ. ಇದಕ್ಕೆ ಈ ಹೊಸ್ದಾಗಿ ಬಾಳೆ ನೆಟ್ಟಿದ್ದೀನಿ. ಇವೆಲ್ಲ ಹೊಸ ಗಿಡಗಳೇ ಇವೆಲ್ಲ ನೋಡ್ಬೋದು. ಇವೆಲ್ಲ ಈ ಚಳಿಗಾಲ ಆಗಿರೋದ್ರಿಂದ ಡೆವಲಪ್ಮೆಂಟ್ ಫಾಸ್ಟ್ ಪೂರಾಗಿದೆ ಅಷ್ಟೇ. ಇದು ಕೋಕೋ, ಇದು ಬಾಳೆನೆ. ಈ ಕೋಕೋಯಿಂದ ಕೋಕೋಗೆ 10 ಅಡಿ ಸಾಲಿನಿಂದ ಸಾಲಿಗೆ 20 ಅಡಿ ದೂರದಲ್ಲಿ ಒಂದು ಸಾಲು ಬಿಟ್ಟು ಸಾಲು ಹಾಕಿದ್ದೀವಿ. ಕೋಕೋ 20 ಅಡಿಗೆ ಹಾಕಿದ್ದೀವಿ. ಬಾಳೆ 2 ಅಡಿಕೆ ಮಧ್ಯೆ ಒಂದೊಂದು ಬಾಳೆ ಹಾಕಿದ್ದೀವಿ. ಇದು ನಿಮ್ಮ ವಿಲಿಯಮ್ಸ್ ಟಿಶ್ಯೂ ಕಲ್ಚರ್? ಹೌದು. ಇದು ಆರ್ಗ್ಯಾನಿಕ್ ಕಾರ್ಬನ್ ಸಿಕ್ಕಾಪಟ್ಟೆ ರೈಸ್ ಮಾಡ್ತೀನಿ. ಕೆಲಸ ಮಾಡಿದೆ ಎಲ್ಲ. ಈ ತೆಂಗಿನ ಮಟ್ಟಗಳೆಲ್ಲ ಇದರೊಳಗೆ ಕಾಯಿ ಸುಲಿದಿರೋ ಮಟ್ಟಗಳು ಎಲ್ಲ ಇದರೊಳಗೆ ತಂದು ಸುರಿತೀವಿ. ಇದು ತೇವಾಂಶನ ಎವಾಪ್ರೇಟ್ ಮಾಡ್ದಂಗೆ ಕಾಪಾಡುತ್ತೆ. ಎರಡನೇದಾಗಿ ಈ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಆಗುತ್ತೆ ನೋಡಿ. ಇದೆಲ್ಲ ಅದೇ ಈ ಥರ ಟೀ ಪೌಡ್ರ್ ಇದ್ದಂಗೆ ಇರಬೇಕು ಅಂತ ಹೇಳ್ತಾರೆ. ಮಣ್ಣು ಇಷ್ಟೇ ನೋಡಿರಿ, ಮಣ್ಣಿನ ಕಣ. ಯಾವಾಗ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಆಗುತ್ತೆ ಮಣ್ಣಿನ ಮೃದುತ್ವ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಇನ್ನೊಂದು ಕ್ವಶನ್ ಕೇಳಬೇಕು. ಏನು ಅಂದರೆ ಈ 30-35 ವರ್ಷದ ಅಡಿಕೆ ನಿಮ್ದು ಈಗೇನು ಇದು ಬೀಳ್ತಾ ಇದೆ, ನಾನು ಇಲ್ಲೆಲ್ಲೂ ನೋಡಲಿಲ್ಲ ಹೊಸ ಅಡಿಕೆ ತಳಿಗಳನ್ನ, ಹಸಿ ಸಸಿಗಳನ್ನ ನೀವು ಹಾಕ್ತಾ ಇಲ್ಲ. ಇದ್ರ ಬದಲು ನೀವು ಕೋಕೋ ಮತ್ತು ಬಾಳೆನ ಇಂಟ್ರೊಡ್ಯೂಸ್ ಮಾಡ್ತೀರಾ ಉಪಬೆಳೆಯಾಗಿ. ಅದಕ್ಕೊಂದು ಕಾರಣ ಇದೆಯಾ? ಅದು ನಂದು ಮಾರ್ಕೆಟ್ ಅನಾಲಿಸಿಸ್ ಒಂದಿದೆ. ಯಾಕಂದರೆ ಈಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂದರೆ, ಮೊದಲು ನಾನು ಶ್ರೀಮಂತನಾಗಬೇಕು ಅಂತ ಏನು ಬೆಳೀಲಿಲ್ಲ ಇದನ್ನು. ನಾನು ಅಡಿಕೆ ಹಾಕೋ ಉದ್ದೇಶ ಏನು ಬಂತು ಅಂದರೆ, ಮ್ಯಾನ್ ಪವರ್ ನಮ್ಮ ಕಡೆ ಸಿಗ್ತಾ ಇಲ್ಲ. ಅತಿಯಾದ ನಗರೀಕರಣದಿಂದ ಮ್ಯಾನ್ ಪವರ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅಡಿಕೆ ಹಾಕ್ಕೊತ ಬಂದೆ. ಈಗ ಅದು ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಇವತ್ತು ಭತ್ತ ಬೆಳೀತಾ ಇರ್ತಕ್ಕಂಥದ್ದು, ಆಹಾರ ಧಾನ್ಯಗಳು, ತರಕಾರಿಗಳು ಬೆಳೀತಾ ಇದ್ದಂಥ ಜಮೀನು ಪೂರ್ತಿ ಇವತ್ತು ಆಗೋಗಿದೆ. ಎಲ್ಲ ಅಡಿಕೆ ಬೆಳೀತಾವ್ರೆ. ಇವತ್ತು ನನ್ನ ಅನಾಲಿಸಿಸ್ ಪ್ರಕಾರವಾಗಿ 1 ಎಕರೆ ಅಡಿಕೆ ತೋಟ ನಿಮ್ಮೂರ ಹತ್ರ ಇದ್ದರೆ ಇವತ್ತು 6 ಎಕರೆ 8 ಎಕರೆ ಒಳಗೆ ಹೋಗಿದೆ. ಅಂದರೆ 6 ಪಟ್ಟು ಬೆಳೆದಿದೆ ಅಡಿಕೆ. ಅದು ಇದು ಬಹುಪಯೋಗಿ ಏನಲ್ಲ ಅಡಿಕೆ. ಇದು ಒಂದು ಈ ತಿನ್ನೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ. ಅದು ಉಪಯೋಗಿಸೋದ್ರಿಂದ ನಾನು ನೋಡಿ ಇಲ್ಲಿ ಸಿಡ್ಲು ಬಡ್ದು ಈ ಸುತ್ತು ಮರ ಹೋದು ಸಿಡ್ಲು ಬಡ್ದು ಒಂದು ಸರ್ತಿ ಸಿಡ್ಲು ಹೊಡೀತು ಅಂದರೆ ಇಲ್ಲಿ 10 ಮರ 8ರಿಂದ 10 ಮರ ಹೋಗುತ್ತೆ ನೋಡಿ. ಈ ಪ್ಯಾಚ್ ಪೂರ್ತಿ ಖಾಲಿ. ಇದನ್ನೆಲ್ಲ ರೀಸೈಕಲ್ ಮಾಡ್ಬೋದು, ಮತ್ತೆ ಗಿಡ ಹಾಕ್ಬೋದು. ನನಗೆ ಗೊತ್ತಾಯಿತು ಇದು ಗಿಡ ಹಾಕಿ ಇನ್ನೊಂದು ವರ್ಷ 2 ವರ್ಷ 6 ವರ್ಷ 7 ವರ್ಷ 5 ವರ್ಷ ಬೇಕೇ ಬೇಕಾದ ಫಲಕ್ಕೆ ಬರಬೇಕಾದ್ರೆ. ಅದಕ್ಕೆ ಹಂಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲೊಂದು ಬಾಳೆ ಇಕ್ಕಿದೆ, ಇಲ್ಲೊಂದು ಬಾಳೆ, ಅಲ್ಲೊಂದು ಕೋಕೋ ಇದೆ. ಇಟ್ಟಿರೋ ಉದ್ದೇಶ ಅಂದರೆ ಮಿಶ್ರ ಬೆಳೆನೂ ಆಗುತ್ತೆ. ಹೋಗಿರೋ ಗಿಡ ಏನು ಬೇಕಾಗಿಲ್ಲ, ಇರೋ ಬೆಳೆಯಲ್ಲೇ ಮೇಂಟೈನ್ ಮಾಡ್ಕೊಬೋದು. ಇನ್ನು ಮುಂದೆ ನನ್ನ ಅನಾಲಿಸಿಸ್ ಪ್ರಕಾರವಾಗಿ ಈ ರೇಟ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಡಿಕೆಗೆ ಸುಮಾರು ಜನದ ಅನುಭವನೂ ಐತೆ. ನಾನು ಸಂಪೂರ್ಣ ಸಾವಯವ ಅಂತ ಹೇಳಲ್ಲ, ನಾನು ಕೆಮಿಕಲ್ ಯೂಸ್ ಮಾಡ್ತೀನಿ. ಎಲ್ಲರೂ ಹೇಳ್ತಾರೆ ಸಂಪೂರ್ಣ ಸಾವಯವ, ಖಂಡಿತವಾಗಿ ನಾನಲ್ಲ. ಒಂದು 20%, 25-30% ಕೆಮಿಕಲ್ಸ್ ಯೂಸ್ ಮಾಡ್ತೀನಿ ನಾನು. ಸಂಪೂರ್ಣ ಸಾವಯವ ಅಂದರೆ ಹೇಳ್ಬೇಕಂದ್ರೆ ಅದು ಆತ್ಮವಂಚನೆ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಯಾರಿಗೂ ಹೇಳಲ್ಲ ಸಂಪೂರ್ಣ ಸಾವಯವ. ಈಗ ನೀವು ಸಂಪೂರ್ಣ ಸಾವಯವ ಅಲ್ಲದೇ ಇದ್ದರೆ ಬೇರೆ ಏನನ್ನ ನೀವು ಯೂಸ್ ಮಾಡ್ತೀರಾ? ಸರ್, ನಾನು ರಸಗೊಬ್ಬರಗಳನ್ನ ನೀರಿನಲ್ಲಿ ಕರಗುವಂಥ ಗೊಬ್ಬರಗಳು ನಂದೇನು ಅಂತ ನಮ್ಮ ಈ ಹಿರಿಯರು ಹೇಳ್ತಿದ್ರು, ಸಸ್ತಾ ಮಾಲ್ ಬಡಾಪನ್ನ ಅಂತ. ಅಂದರೆ ಕಡಿಮೆ ಆಗಿರಬೇಕು, ಜಾಸ್ತಿ ಕೆಲಸ ಮಾಡಬೇಕು. ಅಂದರೆ ಇದರಲ್ಲೇ ಇದೆ ಹಸಿರೆಲೆ ಗೊಬ್ಬರಗಳು, ಸೆಣಬು, ಅಲಸಂದೆ, ಹುರುಳಿ, ಡಯಂಚ ಇವೆಲ್ಲ ಹಾಕ್ಬಿಟ್ಟು ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ 1 ಗ್ರಾಮ್ ನನ್ನ ಜಮೀನಿಂದ ಆಚೆಗೆ ಹಾಕಲ್ಲ. ಅಂದರೆ ನೀವು ಸಿಂಪಲ್ ಲಾಜಿಕ್ಕು. ಕೊನೆ ಒಳಗೆ ಒಂಬಳೆ ಬೀಳ್ತೈತೆ, ಒಂದು ಲಾಸ್ಟ್ ಒಂಬಳೆ, ಅದು ಕಾಯಿಗಳ ಸಂಖ್ಯೆ ಕಡಿಮೆ ಇರ್ತೈತೆ. ಅದು ಗಾಳಿಗೆ ಬಂದು ಬಿದ್ದೋಗಿರ್ತೈತೆ ನೋಡ್ರಿ. ಇಲ್ಲೇ ಬಿದ್ದೈತೆ, ಇಲ್ಲೇ ಗೊಬ್ಬರ ಆಗೈತೆ. ಸಿಂಪಲ್ ನೋಡ್ರಿ, ಇಲ್ಲಿ ಇಷ್ಟೇ. ಇದು ನೋಡ್ಕೊಂಡ್ಬಿಟ್ರೆ ಸಾಕು ರೈತರಿಗೆ. ಯಾಕೆ ಹಿಂಗೈತೆ ಭೂಮಿ ಇಲ್ಲಿ ಅಂದರೆ, ಇಲ್ಲೊಂದು ಅದು ಒಂಬಳೆ ಅಂತಾರೆ. ಅದನ್ನ ಇನ್ನೇನು ಒಂದೊಂದು ಭಾಷೆ, ಒಂದೊಂದು ಕಡೆ ಒಂದೊಂದು ಭಾಷೆ ಅಂತಾರೆ. ಸಿಂಗಾರ ಅಂತಾರೆ. ಅದು ಹಳೇದು ಇಲ್ಲಿ ಬಿದ್ದಿದೆ. ಬಿದ್ದಿದೆಲ್ಲ ಅದೇ ನೋಡ್ರಿ, ಇದೆಲ್ಲ ಬಿದ್ದಿರೋ ಜಾಗನೇ ಇದು ಅಲ್ವಾ? ಎಷ್ಟು ಕೆಲಸ ಮಾಡ್ತಿದ್ದೆ ನೋಡ್ರಿ. ಈಗ ಒಂದು ಅರ್ಥದಲ್ಲಿ ನೀವು ಸಾವಯವ ಇದನ್ನು ಉಪಯೋಗಿಸ್ತೀರಾ, ಜೊತೆಗೆ NPK ಉಪಯೋಗಿಸ್ತೀರಾ. ಹೌದು, ಆದರೆ ಕಡಿಮೆ ನೀರಿನಲ್ಲಿ ಕರೆದು ಎಲ್ಲರೂ ಮೂಟೆಗಳ ಗಟ್ಟಲೆ ಕೊಟ್ಟರೆ ನಾನು ಕೆಜಿಗಳ ಗಟ್ಟಲೆ ಕೊಡ್ತೀನಿ. ಕೆಜಿಗಳ ಗಟ್ಟಲೆ ಕೊಡ್ತೀರಾ? ಕನಿಷ್ಠ 1 ತಿಂಗಳಿಗೆ 4ರಿಂದ 5 ಕೆಜಿ ಕೊಡ್ತೀನಿ. ಓಕೆ, ಅಷ್ಟೇ ಕೊಡೋದು. ಉಪಬೆಳೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಎಲ್ಲೂ ನೋಡಲಿಲ್ಲ ನಿಮ್ಮ ಅಡಿಕೆ ಮರಗಳಲ್ಲಿ ಕಾಳು ಮೆಣಸುಗಳನ್ನ. ಇಲ್ಲಿ ನಾನು ನೋಡ್ತಾ ಇದ್ದೆ, ಸಣ್ಣ ಸಣ್ಣ ಕಾಳು ಮೆಣಸಿನ ಬಳ್ಳಿಗಳನ್ನು ಹಬ್ಬಿಸ್ತಾ ಇದ್ದೀರಾ.
ಇದ್ರ ಬಗ್ಗೆ ನೀವು ಅಂದರೆ ಮೊದಲೇನಾದ್ರು ಮಾಡಿದ್ರಾ ಅಥವಾ ಈಗಲೇ ಮೊದಲನೇ ಬಾರಿ ಮಾಡ್ತಾ ಇದ್ದೀರಾ ಹೇಗೆ? ಇಲ್ಲ, ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು. ಹ್ಞೂ ಇದು ಈಗ ತಾನೇ ಸ್ಟಾರ್ಟ್ ಮಾಡಿದ್ವಿ, ಈ ವರ್ಷನೇ ಇನ್ನೂ ಹಾಕಿರೋದಿದ್ದು. ಬಹುಬೆಳೆ ಪದ್ಧತಿ ಮಾಡೋಣ ಅಂಥೇಳಿ ಈಗ ಕಾಳುಮೆಣಸು ಹಚ್ಚಿದ್ದೀನಿ ಈಗ ತಾನೇ. ಅದರಲ್ಲಿ ಕೋಕೋ ಬಾಳೆ ಹಾಕಿದ್ದೀನಿ, ಇದರಲ್ಲಿ ಕಾಳುಮೆಣಸು. ಯಾಕಂದರೆ ಒಂದೇ ಬೆಳೆ ಬೇಡ ಅಂಥೇಳಿ ಈಗ ಇದನ್ನು ಮಾಡ್ತಾಯಿದ್ವಿ. ಕೋಕೋ 1000 ಗಿಡ ಹಾಕಿದ್ದೀವಿ, ಇನ್ನೂ 1000 ಗಿಡ ಹಾಕುವಂಥ ವ್ಯವಸ್ಥೆಯಲ್ಲಿ ಇದು ಮಾಡ್ತಾಯಿದ್ದೀವಿ. ಅದನ್ನು ಇದು ಎಲ್ಲಿಂದ ತರಿಸಿರುವಂಥದ್ದು ಗಿಡಗಳು? ಇದರಿಂದ ಸಕಲೇಶ್ಪುರದಿಂದ ತರಿಸಿದ್ವಿ. ಸಕಲೇಶ್ಪುರದಿಂದ ತರಿಸಿರುವಂಥ ಗಿಡಗಳು. ಹೌದು. ಈ ಥರ ನಂಬರ್ ಹಾಕಿರೋ ಉದ್ದೇಶ ಏನು ಅಂದರೆ ಕನಿಷ್ಠ 100 ಮರಗಳನ್ನ ಈ ವರ್ಷ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಕಾಸಿನ ದುಸ್ಥಿತಿ ಇರೋದ್ರಿಂದ 100 ಮರಗಳನ್ನ 33 ಇದು ಮಾರ್ಕ್ ಹಾಕ್ಬಿಟ್ಟು ಹಿಂಗೆ ಮಾರ್ಕ್ ಹಾಕಿರೋ ಮರಗಳು ಮಾತ್ರ ಸೇಲ್ಗೆ. ಯಾಕಂದರೆ ಕನಿಷ್ಠ ಇದಿರಬೇಕು, ಅದರಲ್ಲಿ ಪೋಷಕಾಂಶಗಳೆಲ್ಲ ಒಳ್ಳೆ ಬಲ್ತಿರ್ಬೇಕು. ಎಳೆ ಮರ ಕಡಿಯೋದು ಉತ್ತಮ ಅಲ್ಲ. ಅದಕ್ಕೋಸ್ಕರಕ್ಕೆ ನಮ್ಮಲ್ಲಿ 1000 ಚಿಲ್ಲರೆ ಗಿಡ ಇರೋದ್ರಿಂದ 100 ಮರ ಮಾತ್ರ ಮಾರಾಟ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ. ಎಷ್ಟು ಮರ ಅಂದರೆ ಗರ್ತಿದೆ ಮತ್ತು ಎಷ್ಟು ವರ್ಷಗಳಾಗಿದೆ ಈ ಮರಕ್ಕೆ? ಇದು 6.5 ಅಡಿ 6.25 ಅಡಿ ಸುತ್ತಳತೆ ಇದೆ. 6.5 ಅಡಿ, ಕನಿಷ್ಠ 82-85 ಇಂಚ್ ಸುತ್ತಳತೆ ಇದೆ. ನೋಡ್ಬೋದು, ಇಷ್ಟು ಮನುಷ್ಯನ ಇಷ್ಟು ಅಂತ ತಿಳ್ಕೊಬೇಕಾದ್ರೆ ಈ ಕಡೆ ಕೊಡ್ಬೇಕು ಅಂದ್ರೆ ಇನ್ನೂ 2 ಅಡಿ ಗ್ಯಾಪ್ ಇದೆ. ಹೌದು, ನನ್ನ ಇದಕ್ಕಿಂತ 2 ಅಡಿ ಗ್ಯಾಪ್. ಈ ಹಂತದಲ್ಲಿ ನಾನು ಕೇಳಬೇಕು, ಇಂಥ ಮರಗಳು ಮಾತ್ರ ಮಾರೋದು, ಸಣ್ಣ ಮರಗಳು. ಇದು ನೀವೇ ನಟ್ಟಿರುವಂಥ ಮರಗಳ? ನಾನೇ ನೆಟ್ಟಿರೋದು. 37 ವರ್ಷ ವಯಸ್ಸು ಇದಕ್ಕೆ, 37 ವರ್ಷ ವಯಸ್ಸು. ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನಕ್ಕೆ ಹೇಳ್ತೀನಿ ನಾನು, 37 ವರ್ಷ ಅಂದರೆ ಈ ಕಟ್ ಮಾಡಿದಾಗ ಗೊತ್ತಾಗುತ್ತೆ. 37 ರಿಂಗ್ಸ್ ಇರ್ತಾವೆ ಅದರಲ್ಲಿ. ಹೌದು, ಗೊತ್ತಾಗ್ಬಿಡುತ್ತೆ ಇದ್ರ ಏಜ್ ಏನು ಅಂದರೆ ಗೊತ್ತಾಗ್ಬಿಡುತ್ತೆ. ನಾವು ಹೇಳೋದಕ್ಕಿಂತಲೂ ಮರ ತನ್ನ ಏಜನ್ನು ತಾನೇ ಹೇಳ್ಕೊಳ್ಳುತ್ತೆ. ಹೌದು, ಇದು ಸೃಷ್ಟಿ ನಿಯಮ ಇದೆ. ಇಲ್ಲಿ ಈ ರೈತರಲ್ಲೂ ಅಂತಲ್ಲ, ಎಷ್ಟೋ ಮಂದಿ ಈ ಕಾಡು ಮರಗಳನ್ನ ಬೆಳಿಬೇಕಾದ್ರೆ ಒಂದು ಮಾತಿದೆ, ಏನು ಅಂದರೆ ನಾವು ನಟ್ಟದ್ದು ನಮಗಾಗಲ್ಲ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ರಿ 38 ವರ್ಷ ಅಲ್ಲ? 37 ವರ್ಷ. ಈ ಹಂತದಲ್ಲಿ ನಾನು ನಿಮಗೆ ಕೇಳುವಂಥದ್ದು, ಮೊದಲೆಲ್ಲ ಇದನ್ನು ಬದುಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾಯಿದ್ರು, ಈ ಸಾಲು ಮರಗಳು ಅಥವಾ ಜೀವಂತ ಬೇಲಿ ಇಂಥವೆಲ್ಲ ಕೊಡ್ತಾಯಿದ್ರು. ಈ ಹಂತದಲ್ಲಿ ನಾನು ನಿಮಗೆ ಕೇಳುವಂಥದ್ದು, ರೈತರಿಗೆ ಈ ರೀತಿ ಬೆಳೆಗಳು ಅಂದರೆ ಈ ರೀತಿ ಕಾಡು ಮರಗಳು ಯಾವುದೋ ಒಂದು ಹಂತದಲ್ಲಿ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಒಂದು ಇದರಲ್ಲಿ ಅವರಿಗೆ ಸಹಕಾರಿ ಆಗುತ್ತಾ ಆಗಲ್ವಾ ಅನ್ನೋದು. ಯಾಕಂತ ಹೇಳಿದ್ರೆ ಈಗ ನಿಮಗೆ 38 ಎಷ್ಟಿದೆ ರೇಟು ನಿಮ್ಮ ಪ್ರಕಾರ? ಈಗ ನನಗೆ 2,500 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ನಾಗ ಕೇಳಿದ್ರು. ಈಗ ಒಂದು ವಾರದಿಂದ ಸೇಲ್ಗೆ ಇಟ್ಟಿದ್ದೀನಿ. ಬರ್ತಾರೆ ಹೋಗ್ತಾರೆ. ಒಂದು ಟನ್ ಬಂದು 25,000 ರೂಪಾಯಿ ಕೇಳಿದ್ರು ಕಾಂಡ ಮಾತ್ರ. ಎಲ್ಲಿವರೆಗೂ 24 ಇಂಚ್ ಬರುತ್ತೆ ಅಲ್ಲಿವರೆಗೂ 25,000 ರೂಪಾಯಿ ಟನ್ ಹಾಕ್ಕೊಳ್ತೀವಿ ಅಂತ ತೂಕದ ಲೆಕ್ಕದಲ್ಲಿ. CFT ಲೆಕ್ಕದಲ್ಲಿ 2,500 ರೂಪಾಯಿ ಕೇಳೋರು ಇಲ್ಲಿವರೆಗೂ. ಇದು ಮಾತ್ರ ಅದು ಟಿಂಬರ್. ಓಕೆ. ಈ ಬುಡ ಕನಿಷ್ಠ 10 ಅಡಿ 15 ಅಡಿ 20 ಅಡಿ 30 ಅಡಿ ಆ ರೇಂಜ್ಗೆ 2,500 ರೂಪಾಯಿ ಒಂದು ಚದರಡಿ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ಅಂದಾಜು ಪ್ರಕಾರ ಒಂದು ಮರಕ್ಕೆ ಎಷ್ಟು ಬರ್ಬೋದು? ಒಂದು 30ರಿಂದ 40 ಸಾವಿರ ಬರ್ಬೋದು. 30ರಿಂದ 40 ಸಾವಿರ ಬರ್ಬೋದು ಆವ್ರೇಜು. ಒಂದು 30. ನಿಮ್ಮ ಪ್ರಕಾರ 38 ವರ್ಷಕ್ಕೆ 40,000 ರೂಪಾಯಿ ಹೇಗೆ? ಅದು ಏನಂತ ಬೇರೆ ಬೆಳೆಗಳಿಗೆ ಟ್ಯಾಲಿ ಮಾಡಿ ನೋಡಿದ್ರೆ ಇದು ಒಂಥರ ಫಿಕ್ಸೆಡ್ ಇದ್ದಂಗೆ ಅಷ್ಟೇ. ಇವತ್ತೊಂದು ನಾನು 30-40 ಲಕ್ಷ ದುಡ್ಡು ಬೇಕು ಒಂದು ಸಾಲ ತೊಗೊಬೇಕಷ್ಟೇ ಅಲ್ವಾ? ಹೌದು. ಇಲ್ಲಾಂದರೆ ವರ್ಷ ಪೂರ್ತಿ ಕೂಡಿಡಬೇಕು. ಇವಾಗ ಅದು ಆಗೋದಿಲ್ಲ. ಈ ಮರ ಮಾರಿಬಿಟ್ರೆ ಕಾಸು ಆಗ್ತೈತೆ. ನಮ್ಮ ಸಣ್ಣ ಪುಟ್ಟ ಹಣಕಾಸಿನ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬೇಕು. ಉದ್ದೇಶ ನಂದೇನು ಅಂದರೆ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಬೆಳೆಸ್ಬೇಕು ಅನ್ನೋ ಉದ್ದೇಶನೇ ಹೊರತು ನನಗೆ ಕಮರ್ಷಿಯಲಾಗಿ ನಾನು ಮಾಡಿಲ್ಲ. ಯಾವುದೇ ಅಷ್ಟೇ ಕಮರ್ಷಿಯಲಾಗಿ ತಗೊಳ್ಳೋದೇ ಇಲ್ಲ. ಗಿಡ ಮರ ಬಳ್ಳಿ ನಮ್ಮ ಮನೆ ಹತ್ರ ಅಷ್ಟೇ. ನಾನು ಸ್ನಾನ ಮಾಡಬೇಕಾದ್ರೂ ಬಚ್ಚಲಾಗಿಂದ ನಿಂತ್ಕೊಂಡ್ರು ಗಿಡಗಳು ಕಾಣಿಸ್ಬೇಕು. ಮಲ್ಕೊಂಡ್ರೆ ನಾನು ರೂಮಾಗಿಂದ ಮಲ್ಕೊಂಡು ಎದ್ದು ಕಿಟಕಿಯಲ್ಲಿ ಕಣ್ಣು ಬಿಟ್ಟ ತಕ್ಷಣ ನನಗೆ ಗಿಡಗಳು ಕಾಣಿಸ್ಬೇಕು ಅಲ್ವಾ? ಪ್ರತ್ಯಕ್ಷ ದೈವ ಅಂದರೆ ನನಗಿವೆ. ಏನು ಈ ಪಂಚಭೂತಗಳವೆ ಇದನ್ನೇ ನಾನು ದೇವರು ಅಂತ ಭಾವಿಸಿದ್ದೇನೆ ಹೊರತು ಗುಡಿಗಳಲ್ಲಿರೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನಗಳು ಮಾಡ್ತಾರೆ. ಅಲ್ಲಲ್ಲ ದೇವರು ಇರೋದು, ಇಲ್ಲೇ ದೇವರು, ಬೇರೆ ಎಲ್ಲೂ ಇಲ್ಲ ದೇವರು. ನೇಚರ್ ಈಸ್ ಗಾಡ್ ಅಂತ H. ನರಸಿಂಹಯ್ಯನವ್ರು ಹೇಳ್ತಾಯಿದ್ರು. ಪ್ರಕೃತಿಯೇ ದೇವರು, ನಮ್ಮ ಕಣ್ಣು ಕಾಣಿಸುವಂಥದ್ದು. ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಆಕಾಶ ನಕ್ಷತ್ರ ಸೂರ್ಯ ಚಂದ್ರ ಅಲ್ವಾ, ಇವರೇ ಮಳೆ ಇವೆಲ್ಲ ದೇವರೇ. ನೀವು ಪ್ರತ್ಯಕ್ಷ ದೇವರು ಕಾಣದೇ ಇರೋ ದೇವ್ರಿಗಿಂತಲೂ ಕಾಣೋ ದೇವ್ರನ್ನ ಇಷ್ಟಪಡೋಣ, ಭಕ್ತಿಯಿಂದ ಆತ್ಮಪೂಜೆ ಮಾಡೋಣ ಅನ್ನೋ ಉದ್ದೇಶ.
ಸೃಷ್ಟಿ ನಿಯಮದಲ್ಲಿ ಏನೇನು ವ್ಯತ್ಯಾಸ ಐತೆ ಅಂತ ತಿಳ್ಕೊಳ್ಬೇಕಾದ್ರೆ ಸೃಷ್ಟಿಗೆ ನಮ್ಮ ಪೂರಕವಾದ ಕೊಡುಗೆ ಏನು ಅಂದರೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೆಲ್ಲ ಹೀರ್ಕೊಂಡು ಈ ಬೆಳವಣಿಗೆ ಆಗೈತೆ. ನಾನು ಹೇಳಿದೆ ಇದಕ್ಕೆಲ್ಲ ಪೂರಕ ಏನು ಅಂದರೆ ಈ ಪಶು ಪಕ್ಷಿ ಪ್ರಾಣಿಗಳು ಬಹಳಷ್ಟು ನಮ್ಗೆ ಸಹಾಯ ಮಾಡ್ತವೆ ಅಂತ. ಯಾಕಂದರೆ ಪಶು ಪಕ್ಷಿ ಪ್ರಾಣಿಗಳನ್ನ ಇಲ್ದಿದ್ರೆ ನಾವು ಉಳ್ಕೊಳಕ್ಕಾಗಲ್ಲ. ಅದಕ್ಕೂ ನಮ್ಮ ಕೊಡುಗೆ ಏನಂದರೆ ಅದು ಆಹಾರ ಬೇಕಲ್ಲ ಅದಕ್ಕೆ. ಮನುಷ್ಯನಿಗೆ ಬರ ಬಂದು ಅಂದರೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವ್ರ ಮೇಲೆ ಬೀಳೋದು, ಆಡಳಿತ ಪಕ್ಷ ವಿರೋಧ ಪಕ್ಷದ ಮೇಲೆ ಬೀಳೋದು, ಹಂಗೆ ಈಗ ನಮ್ಮ ಆಹಾರದ ಬರಗಾಲ ಬಂದಾಗ. ಆದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರ ಸಿಕ್ಕಲ್ಲ. ಅದಕ್ಕೋಸ್ಕರ ನಾನು 5% to 10% ಈ ಥರ ಬಿಟ್ಬಿಡ್ತೀನಿ. ಕಾರಣ ಇಷ್ಟೇ, ಅವು ಚೆನ್ನಾಗಿ ತಿನ್ನಲಿ ಅಂತ. ನಮ್ಗೆ ಗೊತ್ತಿರ್ಬೋದು ನಮ್ಮದು ಬಾಳೆಹಣ್ಣು ತಿಂದಾಗ್ಬಿಡ್ತು, ನಮ್ದೇನೋ ನಷ್ಟ ಆಯಿತು ಅಂತ ಹೇಳಿ ಗೋಗರಿಯೋ ಬದಲು ಖಂಡಿತವಾಗಿ ಅವು ತಿಂದ್ಬಿಟ್ಟು ಈ ಒಂದು ಕೊನೆ ನಾನು ಬಿಟ್ಟಿದ್ದೀನಿ ಅಂದರೆ 10 ಕೊನೆ ಬಿಡೋ ಅಷ್ಟು ಹಿಕ್ಕೆಗಳನ್ನ ನಮ್ಮ ಭೂಮಿ ಒಳಗೆ ಹಾಕ್ಬಿಟ್ಟೆ ಹೋಗೋದು. ಸುಮ್ಮನೆ ಯಾವ ಹಾಕಲ್ಲ. ಇನ್ನೊಂದು ಹಕ್ಕಿ ಪಕ್ಷಿ ಹೊಟ್ಟೆ ಒಳಗಡೆಗೆ ಹೋಗಿ ಅದು ರೀಸೈಕಲ್ ಆಗುವಷ್ಟೊತ್ತಿಗೆ ಅದು ಬಹಳಷ್ಟು ಪೋಷಕಾಂಶಗಳು ಒಂದು ಈಚೆಗೆ ಬರುತ್ತೆ. ಸಿಕ್ಕಾಪಟ್ಟೆ ಸೂಕ್ಷ್ಮಾಣು ಜೀವಿಗಳು ಅದರಲ್ಲಿ ಇರ್ತವೆ. ನಮ್ಮ ಕನ್ನೇರಿ ಮಠ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಇದು ಹಕ್ಕಿಗಳು ಎಷ್ಟು ಒಂದು 10 ಗ್ರಾಮ್ ಹಿಕ್ಕೆ ಸಿಕ್ಕಿದ್ರೆ ಒಂದು ಟ್ಯಾಕ್ಟರ್ ಲೋಡ್ ಗೊಬ್ಬರಕ್ಕೆ ಸಮ ಅಂತ. ಅದು ಸತ್ಯ ಅದು. ಹಾಗಾಗಿ ನಾನು ಕನಿಷ್ಠ ಒಂದು ಎಕರೆಗೆ ಒಂದು 6 to 8 ಗೊನೆ ಬಿಟ್ಟಿರ್ತೀನಿ. ಇದಾಗೋದ್ಮೇಲೆ ಇನ್ನೊಂದು ಗೊನೆ ಬಿಡ್ತೀನಿ ಅಲ್ಲೆಲ್ಲ ಅದು ಬಾರ್ಡ್ರ್ನಲ್ಲಿ. ಯಾವುದು ಮರ ಇದು ನೋಡ್ರಿ, ಇಲ್ಲಿ ದೊಡ್ಡ ಮರ ಐತೆ ಆ ಕಡೆ ತೋರಿಸಿದ್ರು. ಅಲ್ಲಿ ಮರಗಳಿಲ್ಲ, ಈ ದೊಡ್ಡ ಮರಗಳಿವೆ. ಈ ದೊಡ್ಡ ಮರದ ಅಕ್ಕಪಕ್ಕ ಇರೋವಾಗ ಯಾಕಂದ್ರೆ ಅಲ್ಲಿ ವಾಸ ಮಾಡ್ತವೆ. ಆ ವಾಸ ಮಾಡಿದಾಗ ಈ ಹಣ್ಣಿನ ಬಣ್ಣ ಮತ್ತು ವಾಸನೆ ಅವಕ್ಕೆ ಕಿವಿಗೆ ಹೋಗುತ್ತೆ. ಅಲ್ಲಿ ಹೋದಾಗ ಅಲ್ಲಿಂದ ಬಂದು ಇಲ್ಲಿ ತಿಂತವೆ, ಇಲ್ಲಿ ಬಂದು ಇಲ್ಲೇ ಇಕ್ಕಿ ಹಾಕ್ತವೆ. ಇನ್ನೊಂದು ಅವಕ್ಕೆ ಒಂದು ಆಶ್ರಯ ಕೊಟ್ಟಂಗಾಯ್ತು. ಅವುಗನ್ನ ಇಂಪಾದ ಗಾನ ಸಂಜೆ ಹೊತ್ತಿನ ಕೇಳಿದಷ್ಟು ಪುಣ್ಯನೂ ನಮಗೆ ಬರುತ್ತೆ. ಹಾಗಾಗಿ ಒಂದು 5% to 10% ಒಂದು ನೀವೆಲ್ಲ ಬಿಡಿ ಅಂತ ಹೇಳಲ್ಲ. 2 ಗೊನೆ ಒಂದು ತೋಟಕ್ಕೆ ಒಂದು 2 ಗೊನೆ 3 ಗೊನೆ ಬಿಡ್ರಿ, ತೊಂದರೆ ಇಲ್ಲ. ಇದರಿಂದ ಪ್ರಕೃತಿ ಸಮತೋಲನ ಆಗುತ್ತೆ. ಅವು ಪಶು ಪಕ್ಷಿ ಪ್ರಾಣಿಗಳು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಅಟ್ಲೀಸ್ಟ್ ಅಷ್ಟು ಬಿಟ್ಟರೆ ಉಳಿದಿದ್ದಾದ್ರೂ ಸ್ವಲ್ಪ ಉಳಿಯುತ್ತೆ. ಹೌದು. ನಿನ್ನೆ ಮಾಡಿದ್ದು ಇದು ಬಾಳೆಹಣ್ಣು ಮತ್ತು ಸಾವಯವ ಬೆಲ್ಲದ ಮಿಶ್ರಣ. ಇದು ನಿನ್ನೆ ಮಾಡಿದ್ದು. ಇದನ್ನು 1 ಅಡಿ ಕೆಳಗಡೆ ಇತ್ತು ನಿನ್ನೆ, ಇಲ್ಲಿವರೆಗೂ ಮಾಡಿದ್ದೇನೆ. ಇಲ್ಲಿ ಇಷ್ಟು ಗ್ಯಾಪ್ ಇತ್ತು. ಈಗ ನೋಡಿ ಫರ್ಮೆಂಟೇಷನ್ ಅಂದರೆ ಉಬ್ಬುವಿಕೆ ಎಷ್ಟೊಂದಾಗಿದೆ ಅಂದರೆ ಇದು ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ. ಯಾಕೆ ರಾಸಾಯನಿಕ ನಡೆಯುತ್ತೆ ಅಂದರೆ ಈ ಮೈಕ್ರೋಬ್ಸು ವಿಘಟನೆ ಆಗ್ತಾ ಇರ್ತವೆ ಇದರಲ್ಲಿ. ಅಂದರೆ ಮಲ್ಟಿಪ್ಲಿಕೇಶನ್ ಆಗಿ ನೋಡಿ ಇಷ್ಟು ಹತ್ರಕ್ಕೆ ಬಂದಿದೆ, ನಾಳೆ ಈ ಲೆವೆಲ್ಗೆ ಬಂದುಬಿಡುತ್ತೆ. ಆಗ ಮೈಕ್ರೋಬ್ಸು ಸಂಪೂರ್ಣವಾಗಿ ಸೃಷ್ಟಿ ಆಗಿವೆ ಅಂತ ಅರ್ಥ. ಅದನ್ನು ಇನ್ನೂ ಒಂದಷ್ಟು ದಿನ ಬಿಟ್ಟು ಕನಿಷ್ಠ ಒಂದು 15 to 20 ದಿವಸ ಅಥವಾ 20-25 ದಿವಸ ನೀವೆಷ್ಟು ಕಳಿಸ್ತೀರಾ ಅಷ್ಟು ಮೈಕ್ರೋಬ್ಸು ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ನೆನ್ನೆ ಮಾಡೋ ರಸಾಯನ ಈಗ ತಾನೇ ಫರ್ಮೆಂಟೇಷನ್ ಆಗ್ತಾಯಿತ್ತು, ಉಬ್ಬುತ್ತಾ ಇತ್ತು. ಇದು ಆಲ್ರೆಡಿ ಇದು 28 ಇರ್ಬೋದು, ತಾರೀಕು 27. ಇವತ್ತು 27 ದಿವಸ ಆಗಿದೆ ಇದು ಮಾಡಿ. ಈಗ ಉಪಯೋಗಿಸೋದಕ್ಕೆ ನೋಡಿ ಈ ಲೆವೆಲ್ಗೆ ಇದ್ದಿದ್ದು ಈಗ ತಗ್ತಾ ಇದೆ ನೋಡಿ. ಇದು ಈ ಥರ 200 ಲೀಟ್ರ್ ನೀರಿಗೆ ಇದೆಲ್ಲ ಹಾಕ್ಬೇಕು. 200 ಲೀಟ್ರ್ ಡ್ರಮ್ ಇದೆ, 200 ಲೀಟ್ರು. ಇದು ತುಂಬ ಬಾಳೆಹಣ್ಣು ಮತ್ತು ಬೆಲ್ಲ ತುಂಬಿಸಿ 25 ದಿವಸ ಕೊಳೆಸಿರೋದ್ರಿಂದ 1 ತಿಂಗಳು ಅಂತ ಇಟ್ಕೊಳ್ಳಿ. ಕೊಳೆಸಿರೋದ್ರಿಂದ ಈ ಜಲ ತಯಾರಾಗಿದೆ. ಇದನ್ನು ವೆಂಚುರಿ ಮೂಲಕ ನೀರಿನ ಜೊತೆಯಲ್ಲಿ ಕೊಡ್ತೀನಿ. ಇದು ಗ್ರೋತ್ ಪ್ರಮೋಟರ್ ಆಗಿ ಎಲ್ಲ ಪೋಷಕಾಂಶಗಳು ಅಂದರೆ ಎನ್ಸೈಮ್ಸ್ ಅಂತ ಕರೀತಾರೆ ಎಲ್ಲ ಇರ್ತವೆ. ಅದೆಲ್ಲ ಬೆಲ್ಲದಲ್ಲಿರ್ತಕ್ಕಂಥದ್ದು, ಬಾಳೆಹಣ್ಣಲ್ಲಿರ್ತಕ್ಕಂಥದ್ದು ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇರ್ತೈತಿ. ಇದನ್ನು ನೀರಿನ ಮೂಲಕ ಕೊಟ್ಟಾಗ ನಾವು ಮಲ್ಟಿಪ್ಲಿಕೇಶನ್ ಆಗ್ತದೆ. ಆರ್ಗ್ಯಾನಿಕ್ ಕಾರ್ಬನ್ ಇದ್ದಾಗಲೇ ಇವೆಲ್ಲ ಕೆಲಸ ಮಾಡೋದು, ಇಲ್ಲಾಂದರೆ ಕೆಲಸ ಮಾಡಲ್ಲ. ಕಾರ್ಬನ್ ಇರಲೇಬೇಕು ಮಣ್ಣಲ್ಲಿ. ಇದು ಬರೀ ಲಿಕ್ವಿಡ್ ಮಾತ್ರ ಕೊಡ್ತೀರಾ? ಇದನ್ನು ಅಲ್ಲ, ಇದನ್ನು ಇನ್ನೂ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಅವಕಾಶ ಐತೆ, ಮಾಡಬಹುದು. ಕಡಲೆ ಹಿಟ್ಟಿನ ಜೊತೆ ಒಳಗೆ ಹಾಕ್ಕೊಂಡು ಮಾಡ್ಬೋದು. AMC ಜೊತೆ ಒಳಗೆ ತಂದಿದ್ದೀನಿ. ನಾನು AMC ತಂದಿದ್ದೀನಿ, 4 ಕ್ಯಾನ್ ತಂದಿದ್ದೀನಿ. AMC IHR ಪ್ರಾಡಕ್ಟ್ ಇದು. ಬಯೋತೃಪ್ತಿ ಅಂತೇಳಿ IHRನಿಂದ ಒಂದು ಮಳ್ಳಿ ಮಾಡ್ತಾರೆ ಒಬ್ಬರು. ಅದನ್ನು ಇದು 1 ಲೀಟ್ರ್ ಬಂದು ನನ್ನ ಹತ್ರ 180 ತೊಗೊತಾರೆ. ಬೇಕಾದ್ರೆ ಏನು ರೇಟು ಗೊತ್ತಿಲ್ಲ, ನನಗೆ 180 ರೂಪಾಯಿ ತೊಗೊತಾರೆ. ನಾನು ಒಂದು ಸಾರ್ತಿ ಹೋದರೆ 100 ಲೀಟ್ರ್ ತೊಗೊಂಬರ್ತೀನಿ. ಕಾರಣ ಇಷ್ಟೇ, ಇದು ಮಳೆಗಾಲದಲ್ಲಿ, ಇದು ಚಳಿಗಾಲದಲ್ಲಿ ಭಾಳ ಫಾಸ್ಟಾಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತೇಳಿ ಚಳಿಗಾಲದಲ್ಲಿ ಜಾಸ್ತಿ ಉಪಯೋಗಿಸ್ತೀನಿ. ಬೇಸಿಗೆಯಲ್ಲಿ ಇಷ್ಟೊಂದು ಉಪಯೋಗಿಸಲ್ಲ, ಕಡಿಮೆ ಉಪಯೋಗಿಸ್ತೀನಿ. ಬೇಸಿಗೆ ಒಳಗೆ ಅದರ ಸಂತತಿ ಅಷ್ಟೊಂದು ಫಾಸ್ಟಾಗಿ ಬೆಳೆಯಲ್ಲ ಬಿಸಿಲಿಗೆ. ಅದನ್ನು ನೀವು ಹೇಗೆ ಕೊಡ್ತೀರಾ? ಅದನ್ನು ನೀವು ಇದಕ್ಕೆ ಹಾಕ್ತೀರಾ ಅಥವಾ ಇದನ್ನ ಒಂದು 5 ಲೀಟ್ರ್ 200 ಲೀಟ್ರ್ ನೀರಿಗೆ ಇದನ್ನ ಒಂದು 5 ಲೀಟ್ರ್ ಹಾಕ್ತೀನಿ. ಅದು ಒಂದು 3 ಲೀಟ್ರ್ ಹಾಕ್ತೀನಿ. ಆಮೇಲೆ ಕಡಲೆ ಹಿಟ್ಟು ಒಂದು 2 kg ಕಡಲೆ ಹಿಟ್ಟು ಹಾಕ್ತೀನಿ. ಇದು ಹಸುವಿನ ಗಂಜಲ ಒಂದು 2-3 ಲೀಟ್ರ್ ಹಾಕ್ತೀನಿ.
ಇಷ್ಟು ಹಾಕ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ಒಂದು 5-6 ದಿವಸ ತಿರುಗಿಸ್ಬಿಟ್ಟು ಅದನ್ನು ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು, ಯಾಕೆಂದರೆ ಇದು ಈ ಲಿಕ್ವಿಡ್ ರಿಚ್ ಮಾಡ್ಕೊಬೇಕು. ಇದು ಇವಾಗ ರಿಚ್ ಇದು, ಇದ್ರೊಳಗೂ ಇನ್ನು ಸ್ಮಾಲ್ ಕ್ವಾಂಟಿಟಿ ಕೊಟ್ಟರು ಸಾಕು ಕೆಲಸ ಮಾಡ್ತೈತೆ. ಮೈಕ್ರೋಬ್ಸು ಸೃಷ್ಟಿ ಆಗಬೇಕು ಅಲ್ಲಿ ಭೂಮಿಯಲ್ಲಿ. ಯಾವಾಗ ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೋ ಆ ಆರ್ಗ್ಯಾನಿಕ್ ಕಾರ್ಬನ್ನ ನಮ್ಮ ಮೈಕ್ರೋಬ್ಸ್ ತಿಂತವೆ, ಅವು ರಿಲೀಸ್ ಮಾಡೋವಂಥ ಎನ್ಸೈಮ್ಸ್ ನಮ್ಮ ಗಿಡಗಳಿಗೆ ಸಿಕ್ಕುತ್ತೆ. ಅದು ನೀವು ಬರೀ ಬಾಳೆಗೆ ಮಾತ್ರ ಹಾಕ್ತೀರಾ ಅಥವಾ ನಿಮ್ಮಲ್ಲಿರುವಂಥ ಎಲ್ಲ ಬೆಳೆಗಳಿಗೂ ಹಾಕ್ತೀನಿ. ಬಾಳೆ ಸೊಪ್ಪಿನಿಂದ ಇದ್ಕೊಂಡು ತಿನ್ನೋ ಸೊಪ್ಪಿನಿಂದ ಹಿಡ್ಕೊಂಡು ಎಲ್ಲಕ್ಕೂ ಬೆಳಿಬೋದು, ತೊಂದರೆ ಏನಿಲ್ಲ. ಮೈಕ್ರೋಬ್ಸ್ ಎಲ್ಲ ಒಂದೇ. ಗಾಳಿ ಅಂದರೆ ಈ ವಾತಾವರಣದ ಇಲ್ಲ, ಗಾಳಿ ಮನುಷ್ಯನು ಇದನ್ನು ಹೀರ್ಕೊಳ್ಳೋದು, ಪ್ರಾಣಿಗಳು ಇದನ್ನ ಹೀರ್ಕೊಳ್ಳೋದು. ಮೈಕ್ರೋಬ್ಸ್ ಕೆಲಸ ಅಷ್ಟೇ. ಗಾಳಿ ಎಷ್ಟು ಮುಖ್ಯನೋ ಅಷ್ಟು ಕೆಲಸ ಮಾಡುತ್ತೆ ಇದು ನಾನು ಮೈಕ್ರೋಬ್ಸ್. ಗೋಕೃಪಾಮೃತ ಇದಕ್ಕೂ ಗೋಕೃಪಾಮೃತ ಬೆಲ್ಲ ಹಾಕಿದ್ದೀನಿ, ಹಸುವಿನ ಗಂಜಲ ಹಾಕಿದ್ದೀನಿ, ಕಡಲೆ ಹಿಟ್ಟು ಹಾಕಿದ್ದೀನಿ. ಅದ್ರದ್ದೇ ಇದು ಈಗ ರೆಡಿಯಾಗಿದೆ. ನಾಳೆ ನಾಡ್ದು ಸ್ಟಾರ್ಟ್ ಮಾಡ್ತೀನಿ. ನಾಳೆ ಅಷ್ಟು ಇವತ್ತು ನಮ್ಮದು ಪುರ್ಸೊತ್ತಿಲ್ಲ, ಇವತ್ತು ಬಿಡಬೇಕಾಗಿತ್ತು, ನಾಳೆಯಿಂದ ಬಿಡ್ತೀನಿ. ಇದು ಎಷ್ಟು ದಿನಕ್ಕೊಂದ್ಸರಿ ರೆಡಿ ಆಗೋದು ಹೇಗೆ? ಇದು ಒಂದು 7 ದಿವಸ, ಒಂದು 6ರಿಂದ 7 ದಿವಸ ಇದ್ದರೆ ಸಾಕು. ಈ ಚಳಿಗಾಲದಲ್ಲಿ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಮಲ್ಟಿಪ್ಲಿಕೇಶನ್. ಇದು ಕಲ್ಚರ್ ಎಲ್ಲ ಹೇಗೆ ನಿಮಗೆ? ಕಲ್ಚರ್ ನನಗೆ ಆ ಕನ್ನೇರಿ ಮಠದ ಸ್ವಾಮಿಗಳು ಅಂತಾರೆ ಕೃಷಿ ಮೇಳದಲ್ಲಿ ಕೊಟ್ಟಿದ್ರು ನನಗೆ. ಅದನ್ನ ತಂದು ಡೆವಲಪ್ಮೆಂಟ್ ಮಾಡಿ ಯಾರನ್ನ ಕೊಟ್ಟು ಕೇಳಿದ್ರೆ ನಾನು ಫ್ರೀಯಾಗೆ ಕೊಡ್ತೀನಿ. ನಾನು 3 ಡ್ರಮ್ಮಲ್ಲಿ ಇರುವಂಥದ್ದು. ಹೌದು ಅದು ಇದೆ. ರಸಾಯನನೂ ಇದೆ ಇಲ್ಲಿ. ಮೊದಲು ನಮ್ದೇನಾಗುತ್ತೆ, ನನ್ನ ಬಾಳೆಯಲ್ಲಿ ಎಷ್ಟು ಮಟ್ಟಿಗೆ ಬರುತ್ತೆ, ಸಿ ಕ್ಲಾಸ್ ಎಷ್ಟು ಬೇಗ ಸಿಗುತ್ತೆ ಆ ಸಿ ಕ್ಲಾಸ್ ಮೇಲೆ ನಿಂತಿರುತ್ತೆ. ಇದು ಒಂದು 20 ದಿವಸ ಆಗಿದೆ. 20 ದಿವಸ ಆಗಿದೆ. ಇದು ನೀವು ಪೂರ್ತಿ ಕಲ್ತಿದೆ ನಂಗೆ ಕಾಣ್ತಾ ಇದೆಯಲ್ಲ? ಹೌದು ಕಳೀತಾ ಇದೆ. ಈಗ ಕಾಣಿಸುತ್ತೆ ನೋಡಿ, ಇಲ್ಲಿದೆ ನೋಡಿ. ಇದು 2ನೇದು ರೌಂಡ್. ಇದು ಫಸ್ಟ್ ರೌಂಡ್ ತೆಗೆದುಬಿಟ್ಟಿದ್ದೀನಿ, 2ನೇ ರೌಂಡು ನೋಡಿ ಕೆಳಗಡೆ ಇದೆ. ಸೊ ಬಾಳೆ ಬೆಳೆಯುವಂಥವ್ರು ಈ ರೀತಿ ಮಾಡ್ಕೊಂಡ್ರೆ, ಅಂದ್ರೆ ಸಿ ಕ್ಲಾಸು ಬಿ ಕ್ಲಾಸ್ ಸುಮ್ಮನೆ ಕಮ್ಮಿ ರೇಟಿಗೆ ಕೊಡೋ ಬದಲು ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಮುಂದಿನ ಬೆಳೆಯಲ್ಲಿ ಎಲ್ಲಾ ಎ ಕ್ಲಾಸ್ ಅನ್ನ ಬೆಳಿಬಹುದು. ಇನ್ನೊಂದು ಆದಷ್ಟು ಎ ಕ್ಲಾಸು ಬಿ ಕ್ಲಾಸು ಸಿ ಕ್ಲಾಸ್ ನಾವು ಮಾಡ್ಕೊಳ್ಳೋದಷ್ಟೇ. ಇದರಲ್ಲಿ ಏನಂದರೆ ಇವಾಗ ಸಿ ಕ್ಲಾಸ್ನಲ್ಲಿ ನಾನು ಕನಿಷ್ಠ 200 kg ಬಾಳೆಕಾಯಿ ನಂದು ಸಿ ಕ್ಲಾಸ್ ತೆಗೆದ್ರು ಅಂತ ಇಟ್ಕೊಳ್ರಿ. 200 kgಯಲ್ಲಿ 200 kg ಸಿ ಕ್ಲಾಸ್ ಇಂಟು ₹6 ₹7 ಹಾಕಿದ್ರೆ 1400-1500 ರೂಪಾಯಿ ಕಾಸಾಗ್ಬೋದು. ಇದನ್ನ ₹1,00,000 ಆಗೂ ಪರಿವರ್ತನೆ ಹೊಂದ್ಬೋದು ನೆಕ್ಸ್ಟ್ ಬ್ಯಾಚ್ಗೆ. ಅಂದರೆ ರೈತರಿಗೆ ತಾಳ್ಮೆ ಇರಬೇಕು. ಇಷ್ಟೊತ್ತು ನಾನು ಮಾತಾಡಿದೆ ನಿಮಗೆ ಸಾವಯವ ಕೃಷಿ ಬಗ್ಗೆ. ಇನ್ನೊಂದು, ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಕೊಂಬೇಡ್ರಿ. ಯಾವಾಗ ನೀವು ಹೌದಾ ಸರಿನಾ ಅಂತ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಮೆದುಳಿಗೆ ಮೇವು ಕೊಟ್ಟಿದ್ದೀನಿ, ನೀವು ಆ ಮೇವನ್ನ ಹೌದಾ ಸರಿನಾ ಅಂತ ವಿಶ್ಲೇಷಣೆ ಮಾಡಿಕೊಂಡು ನೀವಾಗ ನಿಮ್ಮತನ ಯಾವತ್ತೂ ಹೊರಗೆ ಬರೋದು. ನಿಮ್ಮಲ್ಲಿ ಶಕ್ತಿ ಇರೋದನ್ನ ಈಚೆಗೆ ಹಾಕಬೇಕು ಅಂದರೆ ಈ ಥರ ನೀವು ವಿಶ್ಲೇಷಣೆ ಮಾಡ್ಕೊಂಡ್ಲೇಬೇಕು, ಹೌದಾ ಸರಿನಾ ಅಂತ. ಫಿಲಿಮ್ ನೋಡೋದಕ್ಕೂ ಕಾದಂಬರಿ ಓದೋದಕ್ಕೂ ವ್ಯತ್ಯಾಸ ಇಲ್ವಾ? ಫಿಲಿಮೇ ಬೇರೆ, ಕಾದಂಬರಿ ಓದಿದ್ರೆ ನಿಮ್ಮ ಮೈಂಡಲ್ಲಿ ನಿಂತ್ಕೊಳ್ಳಲ್ಲ. ಈ ಫಿಲಿಮ್ ನೋಡಿಬಿಟ್ರೆ ಗೊತ್ತಾಯ್ತು. ಕಾರಣ ಏನು ಅಂದರೆ, ನಾನು 74ನೇ ಇಸ್ವಿಯಲ್ಲಿ ನಾನು SLC ಓದಿ ಪರೀಕ್ಷೆ ಕೊನೆಯ ದಿವಸ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದು ನಮ್ಮ ಪರೀಕ್ಷೆ ಬರೆಯೋದಕ್ಕೆ. ಆವಾಗ ತಾನೇ ಬಂಗಾರದ ಮನುಷ್ಯ ಚಲನಚಿತ್ರ ರಿಲೀಸ್ ಆಗಿತ್ತು. ಆ ಬಂಗಾರದ ಮನುಷ್ಯ ಚಲನಚಿತ್ರ ನೋಡ್ಕೊಂಡು ಬಂದಾಗಿಂದ ಈಚೆಗೆ ನನಗೆ ಬಹಳಷ್ಟು ಪರಿವರ್ತನೆ ಆಯಿತು ನನ್ನ ಜೀವನದಲ್ಲಿ. ನಾನು ಎಲ್ಲರೂ ಬಂಗಾರದ ಮನುಷ್ಯ ಅಂತ ಹೇಳಿದ್ರೆ ರಾಜ್ಕುಮಾರ್ ಭಾರತಿ ಅಂತ ಹೇಳ್ತಾರೆ. ನಾನು ಹಂಗೆ ಹೇಳಲ್ಲ. ರಾಜ್ಕುಮಾರ್ ಒಳ್ಳೆ ನಟರು, ಅವ್ರನ್ನ ಈಕ್ವಲೆಂಟಾಗಿ ನಟನೆ ಮಾಡೋರು ಯಾರೂ ಇಲ್ಲ. ಆದರೆ ನಾನು ಸ್ಮರಿಸೋದು ಮೊದಲನೇದಾಗಿ ಟಿ.ಕೆ. ರಾಮರಾಯನ. ಇವತ್ತು ಬೇಕಾಷ್ಟು ಜನಕ್ಕೆ ಗೊತ್ತಿಲ್ಲ ಕಾದಂಬರಿ ಕರ್ತೃ ಯಾರು ಅಂತ. ಟಿ.ಕೆ. ರಾಮರಾಯಂದು ಬೇಕಾಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಟಿ.ಕೆ. ರಾಮರಾಯರು, ಅದಾದಮೇಲೆ ಸಿದ್ಧಲಿಂಗಯ್ಯನವರು, ಅದಾದಮೇಲೆ ರಾಜ್ಕುಮಾರ್ ಭಾರತಿಯವರು. ಆ ಚಲನಚಿತ್ರಕ್ಕೆ ಎಷ್ಟು ಅವರು ಬೂಸ್ಟ್ನ ಕೊಟ್ಟರು. ಈ ಬೇಕಾಷ್ಟು ಜನ, ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಪರಿವರ್ತನೆ ಹೊಂದಿದ್ರು ಆ ಚಲನಚಿತ್ರ ನೋಡಿ. ಅಂಥ ಚಲನಚಿತ್ರಗಳು ಬರಲಿ ಅಂತ ಆಶಿಸ್ತಾ, ನಿಮಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ನಾನು ಹೇಳಿರೋದೆಲ್ಲ ಸತ್ಯ ಅಂತ ಒಪ್ಕೊಬೇಡ್ರಿ, ವಿಶ್ಲೇಷಣೆ ಮಾಡಿರಿ ಸರಿನಾ ಹೌದಾ ಅಂತ. ಅಕಸ್ಮಾತ್ ತಪ್ಪಿ ಏನಾದರೂ, ಯಾಕಂದರೆ ನಾನು ಅಷ್ಟೊಂದು ಪರಿಣತಿ ಹೊಂದದೇ ಇಲ್ದಿರೋದ ನನ್ನ ಸಾಹಿತ್ಯದಲ್ಲಿ ನಿಮ್ಗೇನಾದರೂ ತೊಂದರೆ ಆಗಿದೆ ಅಂದರೆ ಅದನ್ನ ಕ್ಷಮಿಸ್ತೀರಂತ ಭಾವಿಸ್ತಾ ನಾನು ಮಾತು ಮುಗಿಸ್ತೀನಿ.